ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್. ಸುರಗಿ ಸಾಹಿತ್ಯಿಕ ಸಂಚಿಕೆ. ಕೇಳಿ ಸುರಗಿ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ನಿಮಗೆಲ್ಲ ಇಂದಿನ ಸುರಗಿ ಸಾಹಿತ್ಯಿಕ ಸಂಚಿಕೆಗೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಮತ್ತು ಮಹಾತ್ಮ ಗಾಂಧೀಜಿಯವರ ವಿಚಾರಗಳು ಈ ಕುರಿತು ಮಾತನಾಡುತ್ತಾರೆ ಅಹಮ್ಮದ್ ಹಗರೆ. ಭಾರತದ ಇತಿಹಾಸದಲ್ಲಿ ಕೆಲವು ವ್ಯಕ್ತಿಗಳು ಕೇವಲ ನಾಯಕರಲ್ಲ, ಅವರು ಚಿಂತನೆಯ ನದಿಗಳು. ಅವರು ಕಾಲವನ್ನು ದಾಟಿ ಪೀಳಿಗೆಯೊಂದಿಗೆ ಮಾತನಾಡ್ತಾರೆ. ಭಾರತ ಸೃಷ್ಟಿಸಿದ ಅಂತಹ ಎರಡು ಮಹಾನ್ ಚೇತನಗಳು ಮಹಾತ್ಮ ಗಾಂಧೀಜಿ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಈ ಇಬ್ಬರು ಭಾರತದ ಭವಿಷ್ಯಕ್ಕಾಗಿ ತಮ್ಮ ಜೀವನವನ್ನೇ ಸಮರ್ಪಿಸಿದವರು. ಇಬ್ಬರು ಶೋಷಣೆಯ ವಿರುದ್ಧ ಹೋರಾಡಿದವರು, ಮನುಷ್ಯನ ಘನತೆಯನ್ನು ಕಾಪಾಡಲು ಪ್ರಯತ್ನಿಸಿದವರು. ಆದರೆ ಅವರ ಹಾದಿಗಳು ವಿಭಿನ್ನವಾಗಿದ್ದವು, ಪ್ರಶ್ನೆಗಳೂ ಕೂಡ ವಿಭಿನ್ನವಾಗಿದ್ದವು, ದೃಷ್ಟಿಕೋನಗಳೂ ಕೂಡ ವಿಭಿನ್ನವಾಗಿಯೇ ಇದ್ದವು. ಗಾಂಧೀಜಿಯವರ ಹೋರಾಟದ ಪ್ರಧಾನ ಭೂಮಿಕೆ ಮುಖ್ಯವಾಗಿ ರಾಜಕೀಯ ಸ್ವಾತಂತ್ರ್ಯಕ್ಕಾಗಿ. ಆದರೆ ಅಂಬೇಡ್ಕರ್ ಅವರ ಹೋರಾಟದ ನೆಲೆ ಮೊದಲು ಸಾಮಾಜಿಕ ಸಮಾನತೆಗಾಗಿ. ಸಮಾನತೆ ಇಲ್ಲದ ಸ್ವಾತಂತ್ರ್ಯ ಆಡಂಬರ ಅನ್ನೋದು ಅವರ ಖಚಿತವಾದ ನಿಲುವಾಗಿತ್ತು. ಒಬ್ಬರು ಭಾರತ ಬ್ರಿಟಿಷರ ದಾಸ್ಯದಿಂದ ಮುಕ್ತ ಆಗಬೇಕು ಅಂತ ಬಯಸಿದರೆ, ಇನ್ನೊಬ್ಬರು ಭಾರತದ ಜನರು ಜಾತಿ ದಾಸ್ಯದಿಂದ ಮುಕ್ತವಾಗಬೇಕು ಅಂತ ಬಯಸಿದರು. ಇದನ್ನು ಅರ್ಥ ಮಾಡಿಕೊಳ್ಳದೆ ಗಾಂಧೀಜಿ ಮತ್ತು ಅಂಬೇಡ್ಕರ್ ಅವರನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ. ಗಾಂಧೀಜಿ ಭಾರತೀಯ ಸಮಾಜದ ನೈತಿಕ ಜಾಗೃತಿಯ ಧ್ವನಿಯಾದರೆ, ಅಂಬೇಡ್ಕರ್ ಸಾಮಾಜಿಕ ನ್ಯಾಯದ ಕ್ರಾಂತಿಕಾರಿ ಧ್ವನಿಯಾಗ್ತಾರೆ. ಗಾಂಧೀಜಿ ಜನರ ಹೃದಯವನ್ನು ಬದಲಾಯಿಸಲಿಕ್ಕೆ ಬಯಸಿದರೆ, ಅಂಬೇಡ್ಕರ್ ಸಮಾಜದ ರಚನೆಯನ್ನು ಬದಲಾಯಿಸಲಿಕ್ಕೆ ಹೋರಾಟನೇ ಮಾಡಿದರು. ಗಾಂಧೀಜಿಯವರ ದೃಷ್ಟಿಯಲ್ಲಿ ಭಾರತ ಗ್ರಾಮಗಳಲ್ಲಿ ಇತ್ತು, ಹಾಗಾಗಿ ಅವರು ಗ್ರಾಮ ಸ್ವರಾಜ್ಯದ ಕನಸನ್ನು ಕಂಡರು. ಆದರೆ ಅಂಬೇಡ್ಕರ್ ಅವರ ದೃಷ್ಟಿನಲ್ಲಿ ಭಾರತ ಜಾತಿ ಗೋಡೆಗಳಲ್ಲಿ ಸಿಕ್ಕಾಕ್ಕೊಂಡಿದೆ, ಅದರ ತೊಟ್ಟಿಲು ಗ್ರಾಮಗಳೇ ಆಗಿದೆ, ಹಾಗಾಗಿ ಅದನ್ನು ಹೊರತರಲಿಕ್ಕೆ ನಗರಗಳ ಕಡೆಗೆ ಹೋಗಿ ಅಂತೇಳಿ ಕರೆ ಕೊಡ್ತಾರೆ. ಗಾಂಧೀಜಿ ಅಹಿಂಸೆ, ಸತ್ಯಾಗ್ರಹ ಮತ್ತು ಆತ್ಮಶಕ್ತಿಯ ಮೂಲಕ ಬ್ರಿಟಿಷರ ವಿರುದ್ಧ ಹೋರಾಡಿದರೆ, ಅಂಬೇಡ್ಕರ್ ಶಿಕ್ಷಣ, ಕಾನೂನು, ಸಂವಿಧಾನ ಮತ್ತು ಸಂಘಟನೆಯ ಮೂಲಕ ಶೋಷಣೆಯ ವಿರುದ್ಧ ಹೋರಾಡಿದರು. ಆದರೆ ಇಬ್ಬರ ಅಂತಿಮ ಗುರಿ ಒಂದೇ, ಮನುಷ್ಯನ ಗೌರವ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೇವಲ ಸಂವಿಧಾನ ಶಿಲ್ಪಿ ಅಲ್ಲ, ಅವರು ಭಾರತದ ಅತ್ಯಂತ ದೊಡ್ಡ ಸಾಮಾಜಿಕ ಚಿಂತಕರಲ್ಲಿ ಒಬ್ಬರು. ಅವರು ಜಾತಿಯನ್ನು ಮನುಷ್ಯನ ಸ್ವಾತಂತ್ರ್ಯವನ್ನು ನಾಶ ಮಾಡುವ ವ್ಯವಸ್ಥೆ ಅಂತ ಅವರು ಹೇಳಿದರು. ಅವರ ಪ್ರಸಿದ್ಧ ಮಾತು ಇದೆಯಲ್ಲ, ಜಾತಿ ಅಂದರೆ ಶ್ರಮದ ವಿಭಜನೆ ಅಲ್ಲ, ಶ್ರಮಜೀವಿಗಳ ವಿಭಜನೆ. ಕ್ಯಾಸ್ಟ್ ಇಸ್ ನಾಟ್ ಎ ಡಿವಿಷನ್ ಆಫ್ ಲೇಬರ್, ಇಟ್ ಇಸ್ ಎ ಡಿವಿಷನ್ ಆಫ್ ಲೇಬರರ್ಸ್. ಈ ಒಂದು ವಾಕ್ಯವೇ ಭಾರತೀಯ ಸಮಾಜದ ಸಾವಿರಾರು ವರ್ಷಗಳ ಅಸಮಾನತೆಯನ್ನು ಪ್ರಶ್ನೆ ಮಾಡುತ್ತೆ. ಅಂಬೇಡ್ಕರ್ ಅವರ ಹೋರಾಟ ಇಡೀ ಮಾನವ ಕುಲದ ಘನತೆಗಾಗಿ ನಡೆದ ಹೋರಾಟ. ಮಹಾಡ್ ಕೆರೆಯ ನೀರಿನ ಹಕ್ಕಿಗಾಗಿ ನಡೆದ ಸತ್ಯಾಗ್ರಹ, ಕಾಳಾರಾಮ್ ದೇವಸ್ಥಾನ ಪ್ರವೇಶ ಹೋರಾಟ ಇವೆಲ್ಲವೂ ಪ್ರತಿಭಟನೆಗಳಲ್ಲ, ಅವು ಭಾರತೀಯ ಸಮಾಜಕ್ಕೆ ಕೇಳಿದ ಮೂಲಭೂತ ಪ್ರಶ್ನೆಗಳು. ಒಬ್ಬ ಮನುಷ್ಯ ಮತ್ತೊಬ್ಬ ಮನುಷ್ಯನ ಸ್ಪರ್ಶಕ್ಕೂ ಅಸಹ್ಯವೆಂದರೆ ಈ ಸಮಾಜವನ್ನು ನಾಗರಿಕ ಸಮಾಜ ಅಂತ ಹೇಗೆ ಕರಿಬಹುದು ಅಂತ ಅಂಬೇಡ್ಕರ್ ಪ್ರಶ್ನಿಸಿದರು. ಅವರು ದಮನಿತ ಜನರಿಗೆ ಆತ್ಮಗೌರವ ಕಲಿಸಿದರು. ಅವರು ಹೇಳಿದರು, ಶಿಕ್ಷಣ ಪಡೆದುಕೊಳ್ಳಿ, ಸಂಘಟಿತರಾಗಿ ಹೋರಾಡಿ ಅಂತ. ಇದು ಕೇವಲ ಘೋಷಣೆ ಅಲ್ಲ, ಅದು ಸಾಮಾಜಿಕ ಮುಕ್ತಿಯ ಮಾರ್ಗಸೂಚಿ. ಮಹಾತ್ಮ ಗಾಂಧೀಜಿ ಭಾರತದ ಸ್ವಾತಂತ್ರ್ಯ ಹೋರಾಟವನ್ನು ಜನರ ಚಳುವಳಿಯನ್ನಾಗಿ ರೂಪಿಸಿದರು. ಅವರು ರಾಜಕಾರಣವನ್ನು ನೈತಿಕತೆಯೊಂದಿಗೆ ಜೋಡಿಸ್ತಾರೆ, ಅಹಿಂಸೆ ಅನ್ನೋ ಶಕ್ತಿಯನ್ನು ವಿಶ್ವಕ್ಕೆ ತೋರಿಸ್ತಾರೆ. ಸತ್ಯಾಗ್ರಹವನ್ನು ಶೋಷಿತರ ಆಯುಧನವಾಗಿ ಮಾಡಿದರು. ಉಪ್ಪಿನ ಸತ್ಯಾಗ್ರಹದಿಂದ ಭಾರತ ಬಿಟ್ಟು ತೊಲಗಿ ಅಂದರೆ ಕ್ವಿಟ್ ಇಂಡಿಯಾ ಮೂಮೆಂಟ್ ಚಳುವಳಿಯವರೆಗೆ ಗಾಂಧೀಜಿ ಸಾಮಾನ್ಯ ಮನುಷ್ಯರನ್ನು ಹೋರಾಟದ ಕೇಂದ್ರವನ್ನಾಗಿ ಮಾಡಿದರು. ಅವರ ದೃಷ್ಟಿಯಲ್ಲಿ ಭಾರತದ ಶಕ್ತಿ ಗ್ರಾಮಗಳಲ್ಲಿತ್ತು.
ಸ್ವಚ್ಛತೆ, ಶ್ರಮ, ಸರಳತೆ, ಆತ್ಮಶಕ್ತಿ ಇವೆಲ್ಲವೂ ಅವರ ಬದುಕಿನ ಭಾಗವಾಗಿದ್ದವು. ಗಾಂಧೀಜಿ ದೇವಸ್ಥಾನ ಪ್ರವೇಶ, ಶೌಚ ಕಾರ್ಯದ ಗೌರವ, ದಲಿತರ ಮೇಲಿನ ಮಾನವೀಯತೆ ಕುರಿತು ದೇಶದಾದ್ಯಂತ ಅಭಿಯಾನ ನಡೆಸಿದರು. ಅಲ್ಲಿ ಅಂಬೇಡ್ಕರ್ ಅವರು ಹೇಳ್ತಾರೆ, ನಮಗೆ ದಯೆ ಬೇಕಾಗಿಲ್ಲ, ನಮಗೆ ನಿಮ್ಮ ಕರುಣೆ ಬೇಡ, ದಯೆ ಬೇಡ, ಹಕ್ಕು ಬೇಕು, ಗೌರವಯುತವಾಗಿ ಬದುಕುವ ಹಕ್ಕು ಬೇಕು. ಇದು ಗಾಂಧೀಜಿ ಮತ್ತು ಅಂಬೇಡ್ಕರ್ ನಡುವಿನ ಮೂಲಭೂತ ವ್ಯತ್ಯಾಸ. ಗಾಂಧೀಜಿ ಸಮಾಜವನ್ನು ಹೃದಯದ ಬದಲಾವಣೆಯನ್ನು ನಂಬಿದರು. ಅಂಬೇಡ್ಕರ್ ವ್ಯವಸ್ಥೆಯ ಬದಲಾವಣೆಯನ್ನು ಒತ್ತಾಯಿಸಿದರು. ಗಾಂಧೀಜಿ ಅಸ್ಪೃಶ್ಯತೆಯನ್ನು ವಿರೋಧಿಸಿದರು. ಆದರೆ ಅಂಬೇಡ್ಕರ್ ತಮ್ಮ ಅನಿಲೇಷನ್ ಆಫ್ ಕ್ಯಾಸ್ಟ್ ಮೂಲಕ ಜಾತಿ ವ್ಯವಸ್ಥೆಯ ಸಂಪೂರ್ಣ ನಿರ್ಮೂಲನೆಗೆ ಕರೆ ನೀಡುತ್ತಾರೆ. ಗಾಂಧೀಜಿ ಮತ್ತು ಅಂಬೇಡ್ಕರ್ ನಡುವೆ ಪೂನಾ ಒಪ್ಪಂದ ಅಂತ ಪ್ರಸಿದ್ಧ ಒಪ್ಪಂದ ನಡೆಯುತ್ತೆ. ಈ ಒಪ್ಪಂದದ ಮೂಲಕ ಪ್ರತ್ಯೇಕ ಮತದಾನವನ್ನು ಕೈಬಿಡಲಾಗುತ್ತೆ. ಆದರೆ ಮೀಸಲಾತಿಯ ಮೂಲಕ ರಾಜಕೀಯ ಪ್ರತಿನಿಧಿತ್ವದ ಅವಕಾಶ ಒದಗಿಸಲಾಯಿತು. ಈ ನಿರಂತರ ಸಂವಾದದ ನೆಲೆಯಲ್ಲಿ ಗಾಂಧೀಜಿ ನಂತರದ ಅವಧಿಯಲ್ಲಿ ಅಂತರ್ಜಾತಿ ವಿವಾಹಗಳನ್ನು ಬೆಂಬಲಿಸ್ತಾರೆ. ಆದರೆ ಅಂಬೇಡ್ಕರ್ ಇನ್ನಷ್ಟು ಕ್ರಾಂತಿಕಾರಿ ನಿಲುವನ್ನು ಹೊಂದಿದ್ದರು. ಅವರು ಹೇಳಿದರು, ಜಾತಿ ವ್ಯವಸ್ಥೆಯನ್ನು ಮುರಿಯುವ ಅತ್ಯಂತ ಪರಿಣಾಮಕಾರಿ ಮಾರ್ಗ ಅಂದರೆ ಅಂತರ್ಜಾತಿ ವಿವಾಹ ಅಂತ. ಅವರ ದೃಷ್ಟಿಯಲ್ಲಿ ಒಂದೇ ಊಟಕ್ಕಿಂತಲೂ ಕುಟುಂಬ ಸಂಬಂಧವೇ ಜಾತಿಯ ಗೋಡೆಗಳನ್ನು ಕುಸಿಯಿಸುತ್ತೆ ಅಂತ. ಕೇವಲ ಭಾಷಣಗಳಿಂದ ಸಮಾನತೆ ಬರೋದಿಲ್ಲ, ಬದುಕಿನ ಸಂಬಂಧಗಳಲ್ಲಿ ಬದಲಾವಣೆ ಅಗತ್ಯ ಅಂತ ಅವರು ನಂಬಿದರು. ನಾವು ಸಾಮಾನ್ಯವಾಗಿ ಗಾಂಧೀಜಿ ಮತ್ತು ಅಂಬೇಡ್ಕರ್ ನಡುವಿನ ಭಿನ್ನಾಭಿಪ್ರಾಯಗಳನ್ನು ಹೆಚ್ಚು ಚರ್ಚೆ ಮಾಡ್ತೀವಿ. ಆದರೆ ಅವರಿಬ್ಬರಲ್ಲಿದ್ದ ಅತಿದೊಡ್ಡ ಸಾಮ್ಯತೆಗಳನ್ನು ಕೂಡ ಗಮನಿಸಬೇಕು. ಇಬ್ಬರು ಈ ನೆಲದ ಅತಿದೊಡ್ಡ ಅಹಿಂಸೆಯ ತತ್ವ ಪ್ರತಿಪಾದಕರು. ತಮ್ಮ ತಮ್ಮ ಚಳುವಳಿಗೆ ಅದೇ ಮಾರ್ಗವನ್ನು ಆರಿಸಿದವರು. ಗಾಂಧೀಜಿ ಹಿಂಸೆಯನ್ನು ನೋಡಿ ಅಹಿಂಸಾವಾದಿಯಾದರೆ ಅಂಬೇಡ್ಕರ್ ಹಿಂಸೆಯನ್ನು ಅನುಭವಿಸಿ ಅಹಿಂಸೆಯ ದಾರಿಯನ್ನು ಹಿಡಿದರು. ಇಬ್ಬರು ಮಾನವೀಯ ಮೌಲ್ಯಗಳನ್ನು ಗಟ್ಟಿಯಾಗಿ ನಂಬಿದವರು. ಅದಕ್ಕಾಗಿಯೇ ತಮ್ಮ ಕಡೆವರೆಗೂ ಉಸಿರಾಡಿದರು, ಹೋರಾಡಿದರು. ಈ ಉಸಿರಿನೊಂದಿಗೆ ಈ ಇಬ್ಬರು ಪ್ರಜಾತಂತ್ರವನ್ನು ಮನುಷ್ಯನ ಘನತೆಯೊಂದಿಗೆ ಜೋಡಿಸಿದರು. ಡಾಕ್ಟರ್ ಅಂಬೇಡ್ಕರ್ ಅತ್ಯಂತ ದೊಡ್ಡ ಕೊಡುಗೆ ಭಾರತೀಯ ಸಂವಿಧಾನ. ಸಂವಿಧಾನ ಸಭೆಯಲ್ಲಿ ಅವರು ನೀಡಿದ ಎಚ್ಚರಿಕೆ ಇವತ್ತೂ ಕೂಡ ಪ್ರಸ್ತುತವಾಗಿದೆ. 1950 ಜನವರಿ 26ರಂದು ಅವರು ಹೇಳಿದರು, ರಾಜಕೀಯ ಸಮಾನತೆ ದೊರಕಿದರೂ ಸಾಮಾಜಿಕ ಮತ್ತು ಆರ್ಥಿಕ ಅಸಮಾನತೆ ಉಳಿದರೆ ಪ್ರಜಾತಂತ್ರ ಅಪಾಯಕ್ಕೆ ಸಿಲುಕುತ್ತೆ ಅಂತ. ಇದು ಕೇವಲ ಎಚ್ಚರಿಕೆ ಅಲ್ಲ, ಭಾರತದ ಭವಿಷ್ಯದ ಬಗ್ಗೆ ನೀಡಿದ ದೂರದೃಷ್ಟಿಯ ಮಾತು. ಅವರ ದೃಷ್ಟಿಯಲ್ಲಿ ಪ್ರಜಾತಂತ್ರ ಅಂದರೆ ಕೇವಲ ಚುನಾವಣೆ ಅಲ್ಲ, ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನನ್ನು ಸಮಾನನಾಗಿ ಕಾಣುವ ಮನಸ್ಥಿತಿ. ಅದೇ ನಿಜವಾದ ಪ್ರಜಾತಂತ್ರ ಅಂತ ಹೇಳಿದರು. ಜೀವನದ ಕೊನೆಯಲ್ಲಿ ಅಂಬೇಡ್ಕರ್ ಬೌದ್ಧ ಧರ್ಮವನ್ನು ಸ್ವೀಕರಿಸ್ತಾರೆ. ಸ್ವಾತಂತ್ರ್ಯ, ಸಮಾನತೆ ಮತ್ತು ಬಾಂಧವ್ಯ ಈ ಮೌಲ್ಯಗಳನ್ನು ಅವರು ಬೌದ್ಧ ಧರ್ಮದಲ್ಲಿಯೂ ಕಂಡರು. ಗಾಂಧೀಜಿ ಮತ್ತು ಅಂಬೇಡ್ಕರ್ ಇಬ್ಬರು ಮತ್ತೆ ಪ್ರಸ್ತುತವಾಗ್ತಾರೆ. ದ್ವೇಷದ ವಿರುದ್ಧ ಗಾಂಧೀಜಿಯ ಅಹಿಂಸೆ ಅಗತ್ಯ, ಸಾಮಾಜಿಕ ಅನ್ಯಾಯದ ವಿರುದ್ಧ ಅಂಬೇಡ್ಕರ್ರ ಸಾಂವಿಧಾನಿಕ ಚಿಂತನೆ ಅಗತ್ಯ. ಗಾಂಧೀಜಿ ನಮಗೆ ನೈತಿಕತೆಯ ಪಾಠ ಕಲಿಸ್ತಾರೆ, ಅಂಬೇಡ್ಕರ್ ನಮಗೆ ಹಕ್ಕಿನ ಅರಿವು ಮೂಡಿಸ್ತಾರೆ. ಗಾಂಧೀಜಿ ಆತ್ಮಶಕ್ತಿಯ ಬಗ್ಗೆ ಮಾತಾಡ್ತಾರೆ, ಅಂಬೇಡ್ಕರ್ ಆತ್ಮಗೌರವದ ಬಗ್ಗೆ ಮಾತಾಡ್ತಾರೆ. ಈ ಎರಡನ್ನೂ ಸೇರಿಸಿದಾಗ ಮಾತ್ರ ಭಾರತ ನಿಜವಾದ ಪ್ರಜಾತಂತ್ರ ರಾಷ್ಟ್ರವಾಗಬಹುದು. ಕಾರ್ಲ್ ಮಾರ್ಕ್ಸ್ ಆರ್ಥಿಕ ನೈತಿಕತೆ, ಇಕಾನಮಿಕ್ ಮೊರಾಲಿಟಿಯ ಪ್ರತೀಕವಾಗಿ ನಿಂತರೆ, ಗಾಂಧೀಜಿ ಪರ್ಸನಲ್ ಮೊರಾಲಿಟಿ, ವೈಯಕ್ತಿಕ ನೈತಿಕತೆ. ಆದರೆ ಅಂಬೇಡ್ಕರ್ ಸೋಷಿಯಲ್ ಮೊರಾಲಿಟಿ, ಸಾಮಾಜಿಕ ನೈತಿಕತೆಯ ಪ್ರತೀಕವಾಗಿ ನಮ್ಮ ನಡುವೆ ಎದ್ದು ನಿಲ್ತಾರೆ. ಹಾಗಾಗಿ ಗಾಂಧೀಜಿ ಮತ್ತು ಅಂಬೇಡ್ಕರ್ ಅವರು ಒಬ್ಬರಿಗೊಬ್ಬರು ಭಿನ್ನರಾಗಿದ್ದರು ನಿಜ. ಅವರು ಒಬ್ಬರಿಗೊಬ್ಬರು ಪರಸ್ಪರ ವಾದಿಸಿದರೂ ಸಂವಾದಿಸಿದರೂ ನಿಜ, ಒಬ್ಬರನ್ನೊಬ್ಬರು ಟೀಕಿಸಿದ್ರೂ ನಿಜ. ಆದರೆ ಈ ವಾಗ್ವಾದಗಳು ರಚನಾತ್ಮಕವಾಗಿದ್ದವು. ಅದರಲ್ಲಿ ಪರಸ್ಪರರು ತಮ್ಮ ತಮ್ಮ ಹಾದಿಯನ್ನು ಪಕ್ವಗೊಳಿಸಿಕೊಂಡರು, ತಮ್ಮ ತಮ್ಮ ತಿಳುವಳಿಕೆಯನ್ನು ಉನ್ನತೀಕರಿಸಿಕೊಂಡರು. ಅವರ ಅಂತಿಮ ಗುರಿ ಒಂದೇ ಆಗಿತ್ತು, ಮಾನವೀಯ ಭಾರತದ ನಿರ್ಮಾಣ. ಗಾಂಧೀಜಿ ಹೇಳಿದರು, ಅಹಿಂಸೆಯೇ ಮಾನವ ಕುಲದ ಶ್ರೇಷ್ಠ ಶಕ್ತಿ ಅಂತ. ಅಂಬೇಡ್ಕರ್ ಕೂಡ ಹೇಳಿದರು, ಮಾನವ ಘನತೆಗಿಂತ ದೊಡ್ಡ ಧರ್ಮ ಯಾವುದೂ ಇಲ್ಲ ಅಂತ. ಈ ಎರಡೂ ಮಾತುಗಳು ಇಂದು ಭಾರತದ ಆತ್ಮದ ಎರಡು ದೀಪಗಳಿದ್ದಂತೆ ನಮ್ಮ ಮುಂದೆ ಇವೆ. ಹೀಗಾಗಿ ಗಾಂಧೀಜಿ ಮತ್ತು ಅಂಬೇಡ್ಕರ್ ಅವರನ್ನು ಬೈನರಿಯಾಗಿ ಮುಖಾಮುಖಿಯಾಗಿಸದೆ ಮಾನವೀಯ ಭಾರತದ ನಿರ್ಮಾಣದ ಸಂವಾದದ ದೊಡ್ಡ ಜನಸತ್ತಾತ್ಮಕ ಸಂವಾದದ ನೆಲೆಯಾಗಿ ನೋಡಬೇಕು. ಇದು ಕೇವಲ ಇಬ್ಬರು ನಾಯಕರ ಕಥೆಯಲ್ಲ, ಇದು ಭಾರತದ ಆತ್ಮಕ್ಕಾಗಿ ನಡೆದ ಚಿಂತನೆಯ ಹೋರಾಟ. ಜೈ ಹಿಂದ್, ಜೈ ಭೀಮ್.
ಇದುವರೆಗೂ ಡಾಕ್ಟರ್ BR ಅಂಬೇಡ್ಕರ್ ಮತ್ತು ಮಹಾತ್ಮ ಗಾಂಧೀಜಿರವರ ವಿಚಾರಗಳು ಈ ಕುರಿತು ಮಾತನಾಡಿದವರು ಅಹಮದ್ ಹಗ್ರೆ. ಇದುವರೆಗೆ ಸುರಗಿ ಸಾಹಿತ್ಯಿಕ ಸಂಚಿಕೆ ಪ್ರಸಾರವಾಯಿತು. ಕಾರ್ಯಕ್ರಮದ ಪ್ರಸಾರ ನಿರ್ವಹಣೆ ಸುಜಾತಾ ಎಫ್ ತಳವಾರ್. ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದಿಂದ ಮೂಡಿಬಂತು.